ಸೊ ಗೈಸ್ 15 ಜುಲೈ 2025ಗೆ ಒಂದು ಅಪ್ಡೇಟ್ ಬರ್ತಾ ಇದೆ. ಅದು ಬಂದುಬಿಟ್ಟು ಎಲ್ಲ ಆಲ್ ಓವರ್ ವರ್ಲ್ಡ್ ಏನಿದೆ ಲಾಗ್ ಹೋಗ್ಬಿಡುತ್ತೆ. ಎಲ್ಲೆಲ್ಲಿ ಯೂಟ್ಯೂಬ್ ಬಂದುಬಿಟ್ಟು ನಡೀತಾ ಇದೆ ಅಲ್ಲಲ್ಲಿ. ಓಕೆನಾ. ಸೊ ಏನು ಅಪ್ಡೇಟ್ ಅಂದರೆ ಇದು ಅಪ್ಡೇಟ್ ಅಂದರೆ ಒಂದು ಪಾಲಿಸಿನ ತಗೊಬಂದಿದೆ. ಯೂಟ್ಯೂಬ್ ಬಂದುಬಿಟ್ಟು ಸ್ಟ್ರಿಕ್ಟ್ ಆಗಿದೆ AI ತಗೊಂಡು. ಓಕೆನಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ AI ವಿಡಿಯೋಸ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗುತ್ತಾ ಇಲ್ವಾ. ಸೊ ಇದು ಎಲ್ಲ ಡೌಟ್ಸು ನಿಮ್ಮ ಮೈಂಡಲ್ಲಿ ಇರುತ್ತೆ. ಓಕೆನಾ. ಸೊ AI ಚಾನಲ್ಸ್ ಏನಿರುತ್ತೆ ಅದು ಮಾನಿಟೈಸೇಷನ್ ಆಗುತ್ತೆ. ಇಲ್ಲಿ ಅನ್ಕೊಳ್ಳೀಗ 100%ಅಲ್ಲಿ 80% ಚಾನಲ್ ಏನಿದೆ ರಿಜೆಕ್ಟ್ ಆಗುತ್ತೆ. ಮಾನಿಟೈಸೇಷನ್ ಆಗಲ್ಲ. ಅದರಲ್ಲಿ 20% ಚಾನಲ್ ಮಾತ್ರ ಮಾನಿಟೈಸೇಷನ್ ಆಗುತ್ತೆ AI ಚಾನಲ್ಸ್ದು. ಓಕೆನಾ. ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ ಯಾವ ಟೈಪು ಏನೇನು ರೂಲ್ಸ್ ಹಾಕಿದ್ದಾರೆ, ಯಾವ ಟೈಪ್ ನಾವು ವಿಡಿಯೋ ಮಾಡಬೇಕು, AI ನಾವು ಬಳಸ್ತಾ ಇದ್ದೀವಿ ಅಂದರೆ ಯಾವ ಥರ ವೀಡಿಯೋಸ್ಗಳನ್ನ ಮಾಡಬೇಕು. ಆ್ಯಂಡ್ ಎಲ್ಲನೂ ನೀವು AI ಮಾಡ್ತಾ ಇದ್ದೀರಾ. ಸ್ಕ್ರಿಪ್ಟಿಂದ ಹಿಡ್ದು ವಾಯ್ಸಿಂದ ಹಿಡ್ದು ಎಲ್ಲ ಫೋಟೋಸಿಂದ ಹಿಡ್ದು ಎಲ್ಲ AI ಮಾಡ್ತಿದ್ದೀರಾ. ಆ ಥರ ಚಾನಲ್ಲು ಮಾನಿಟೈಸೇಷನ್ ಆಗುತ್ತಾ ಇಲ್ವಾ ಅಂತ ನಿಮ್ಮ ಮೈಂಡಲ್ಲಿ ಡೌಟ್ ಏನಾದರೂ ಇದ್ದರೆ ಸೊ ಇವತ್ತಿನ ವಿಡಿಯೋ ನೋಡಿ ಲಾಸ್ಟ್ ಹೋಗು. ಸೊ ನಿಮ್ಮ ಡೌಟ್ ಏನಿದೆ ಸಾಲ್ವ್ ಆಗಿಬಿಡುತ್ತೆ. ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಸೊ 15 ಜುಲೈ 2025ಗೆ ಏನಿದೆ ಅಪ್ಡೇಟ್ ಏನಿದೆ ಬರ್ತಾ ಇದೆ AI ತಗೊಂಡು. ಓಕೆನಾ. ಸೊ ಇಲ್ಲಿ ನಾನು ಒಂದು ಡೌಟ್ನ ನಿಮಗೆ ಕ್ಲಿಯರ್ ಮಾಡಿಬಿಡ್ತೀನಿ. ಓಕೆನಾ. ಏನು ಡೌಟ್, ಫಸ್ಟು ಸ್ಟಾರ್ಟಿಂಗು ಯಾವ ಥರ ಚಾನಲ್ಸ್ ಬಂದುಬಿಟ್ಟು AI ಚಾನಲ್ಸ್ ಮಾನಿಟೈಸೇಷನ್ ಆಗಲ್ಲ ಇದು ಮಾತಾಡ್ಬಿಡೋಣ. ಅದಾದಮೇಲೆ ಸೆಕೆಂಡ್ನೇದು ಬಂದುಬಿಟ್ಟು ನಾವು ಯಾವ ಥರ ಎಫೆಕ್ಟ್ ಹಾಕಿ ನಾವು AI ಚಾನಲ್ಸು ಮಾನಿಟೈಸೇಷನ್ ಮಾಡೋದಂತ, ಮಾನಿಟೈಸೇಷನ್ ಮಾಡೋದಲ್ಲ ಮಾನಿಟೈಸೇಷನ್ ಆಗ್ತಾವಂತ ಯೂಟ್ಯೂಬ್ ಹೇಳಿದೆ. ಯಾವ ಥರ ಚಾನಲ್ಸ್ ಮಾನಿಟೈಸೇಷನ್ ಆಗಲ್ಲ ಅಂತಲೂ ಯೂಟ್ಯೂಬ್ ಹೇಳಿದೆ, ಯಾವ ಥರ ಮಾನಿಟೈಸೇಷನ್ ಆಗುತ್ತಂತನೂ ಯೂಟ್ಯೂಬ್ ಹೇಳಿದೆ. ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ಅಪ್ಡೇಟ್ ಏನಂದರೆ ಎಲ್ಲ ನೀವು ಸ್ಟೋರಿ, ಓಕೆನಾ, ನೀವು ChatGPT ಆಯಿತು ಬೇರೆ ಸೋರ್ಸಸ್ಸಿಂದ ಏನಾದರೂ ನೀವು ಸ್ಟೋರಿನ ತಗೊಂಡು, ಓಕೆನಾ, ಸ್ಟೋರಿ ಅದು ChatGPT ಆದರೆ AIಗೆ ಬಂತು. ಸೊ ChatGPT ಸ್ಟೋರಿ ತಗೊಳ್ತೀರಾ. ಅದು ಆದಮೇಲೆ ಫೋಟೋಸ್ ಕೂಡ ಪ್ರಾಂಪ್ಟ್ ಕೂಡ ನೀವು ಜನ್ರೇಟ್ ಮಾಡಿಸ್ಕೊತೀರಾ ChatGPTಯಲ್ಲಿ. ಓಕೆನಾ. ಅದಾದಮೇಲೆ ಫೋಟೋಸು ಬೇರೆ ಇದರಿಂದ ಹೋಗ್ಬಿಟ್ಟು ಫೋಟೋಸ್ AI ಅದು AI ಟೂಲಿಂದನೇ ಜನ್ರೇಟ್ ಮಾಡಿಸ್ಕೊತೀರಾ ಫೋಟೋ. ಅದಾದಮೇಲೆ ಫೋಟೋ ಟು ವಿಡಿಯೋ ಆದಮೇಲೆ ಆಡಿಯೋ. ಸೊ ಇದೆಲ್ಲ ಟೋಟಲಿ ಬಂದುಬಿಟ್ಟು AI ಓಕೆನಾ. ಸೊ ಈಗಿಂದ ಯಾರೆಲ್ಲ ಟೋಟಲಾಗಿ AI ವಿಡಿಯೋ ಮಾಡ್ತಾ ಇದ್ದೀರಾ, ನಿಮ್ಮ ವ್ಯಾಲ್ಯೂ ಏನು ಆ್ಯಡ್ ಮಾಡಿದೆ ಟೋಟಲಾಗಿ AI ಮೇಲೆ ಡಿಪೆಂಡ್ ಆಗಿದ್ದೀರಾ ಆ್ಯಂಡ್ AI ಟೋಟಲಾಗಿ ವಿಡಿಯೋ ಮಾಡ್ತಾ ಇದ್ದೀರಾ ಅಂದರೆ ಈ ಥರ ಚಾನಲ್ಸ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗಲ್ಲ, ರಿಜೆಕ್ಟ್ ಆಗಿಬಿಡುತ್ತೆ. ಓಕೆನಾ. ಸ್ಟ್ರಿಕ್ಟ್ ಆಗಿದೆ ಈಗ ಒಂದು ಸ್ವಲ್ಪ ಯೂಟ್ಯೂಬು. ಸೊ ಈ ಥರ ಡೈರೆಕ್ಟಾಗಿ ಹೇಳಿದೆ. ಓಕೆನಾ. ನ್ಯೂಸ್ ಏನಾದರೂ ಇದ್ದರೆ ನ್ಯೂಸು ಮತ್ತು ಇನ್ನೂ ತುಂಬ ಅದು ನಿಮ್ಮದು ಆಗಿರಲ್ಲ, ಯಾವುದೂ ನಿಮ್ಮದು ಆಗಿರಲ್ಲ. ನೀವು ಔಟ್ಸೈಡಿಂದ ಗೂಗಲಿಂದ ಆಯಿತು, ಇಲ್ಲ ChatGPTಯಿಂದ ಆಯಿತು, ಇಲ್ಲ ನ್ಯೂಸ್ ಅಪ್ಲಿಕೇಶನ್ಸ್ ಯಾವುದಾದ್ರೂ ಆಯಿತು, ಬೇರೆ ಬೇರೆ ಕಡೆಯಿಂದ ನೀವು ಏನಾದರೂ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಬಂದುಬಿಟ್ಟು ಓನಾಗಿ ನೀವು ವಾಯ್ಸ್ ಕೊಡಲ್ಲ. ಇದನ್ನು ನೀವು ಏನು ಮಾಡ್ತೀರಾ AI ವಾಯ್ಸಿಂದ ಜನ್ರೇಟ್ ಮಾಡಿಸ್ಕೊತೀರಾ. ಓಕೆನಾ. ಸೊ ಈ ಥರ ಚಾನಲ್ಸು ಬಂದುಬಿಟ್ಟು ರಿಜೆಕ್ಟ್ ಆಗ್ತಿದ್ದಾವೆ, ರಿಜೆಕ್ಟ್ ಆಗುತ್ತೆ, ಮುಂದಕ್ಕೆ ಹೋಗಿ ರಿಜೆಕ್ಟ್ ಆಗುತ್ತೆ. ನೀವು ಈ ಥರ ಚಾನಲ್ಸ್ ಮಾಡಿದ್ರೂ ವೇಸ್ಟೇ, ನಿಮಗೆ ಯಾವುದೇ ಬಂದುಬಿಟ್ಟು ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಇದು ಲೋ ಎಫೆಕ್ಟಿಗೆ ಬಂದುಬಿಟ್ಟು ಬೀಳುತ್ತೆ. ಓಕೆನಾ. ಸೊ ಇದು ಕೂಡ ಆಗಲ್ಲ ಮಾನಿಟೈಸೇಷನು. ಸೊ ಫಸ್ಟ್ನೇದು ಏನು ಹೇಳಿದೆ ನಾನು, ವಾಯ್ಸು, ಇದು ಫೋಟೋಸು ಆ್ಯಂಡ್ ಅದಾದಮೇಲೆ ಸ್ಟೋರಿ ಎಲ್ಲನೂ ಬಂದುಬಿಟ್ಟು AI ಮಾಡ್ತಾ ಇದ್ದೀರಾ ಅಂದರೆ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಅದಾದಮೇಲೆ ಬೇರೆ ಬೇರೆ ಕಡೆಯಿಂದ ನೀವೇನಾದರೂ ನ್ಯೂಸ್ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ವಾಯ್ಸ್ ಕೊಡದೆ AI ವಾಯ್ಸ್ನ ಯೂಸ್ ಮಾಡಿಕೊಂಡು ಅದನ್ನೇನಾದರೂ ಪೋಸ್ಟ್ ಮಾಡಿದರೆ ಅದು ಕೂಡ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಗೊತ್ತಾಯ್ತಲ್ಲ, ಕ್ಲಿಯರ್ ಆಯ್ತಲ್ಲ ಯಾವ ಥರ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಈಗ ನಮ್ಮದು ಮಾನಿಟೈಸೇಷನ್ ಆಗಬೇಕಂದ್ರೆ ಏನು ಮಾಡಬೇಕು, ಯೂಟ್ಯೂಬ್ ಏನು ಹೇಳಿದೆ ಮಾನಿಟೈಸೇಷನ್ ನಿಮ್ಮದು ಆಗಬೇಕಂದ್ರೆ. ಓಕೆನಾ. ಯೂಟ್ಯೂಬ್ ಏನು ಹೇಳಿದೆ ಈಗ ಮಾನಿಟೈಸೇಷನ್ ಬಂದುಬಿಟ್ಟು ಆಗಬೇಕಂದ್ರೆ ನಿಮ್ಮ ಚಾನಲ್ಗೆ ಯೂಟ್ಯೂಬ್ ಏನು ಹೇಳಿದೆ ಅಂದರೆ ನೀವು ಅಂದ್ಕೊಳ್ಳಿ, ನೀವು ಒಂದು ವಿಡಿಯೋ ಬಂದುಬಿಟ್ಟು ಬೇರೆ ಕಡೆಯಿಂದ ಸ್ಟೋರಿ ತಗೋತಾ ಇದ್ದೀರಾ, ಅದರದ್ದು ಪ್ರಾಂಪ್ಟು ತಗೊಂಡು ಫೋಟೋನು ಜನ್ರೇಟ್ ಮಾಡಿದ್ದೀರಾ. ಬಟ್ ಇದರಲ್ಲಿ ನಿಮ್ಮ ವಾಯ್ಸ್ ಏನಾದರೂ ಕೊಟ್ಟರೆ, ನಿಮ್ಮ ಓನ್ ವಾಯ್ಸ್ ಏನಾದರೂ ಕೊಟ್ಟರೆ ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮದು ಆರಾಮಾಗಿ ಚಾನಲ್ ಮಾನಿಟೈಸೇಷನ್ ಆಗಿಬಿಡುತ್ತೆ. ಇದರಲ್ಲಿ ಏನೇ ತೊಂದರೆ ಬರಲ್ಲ. ಬಟ್ ನೀವು ನಿಮ್ಮ ವಾಯ್ಸ್ ಯೂಸ್ ಮಾಡಿದೆ AI ವಾಯ್ಸ್ ಯೂಸ್ ಮಾಡಿದರೆ ಆಗ ಮಾನಿಟೈಸೇಷನ್ ಚಾನಲ್
ಆಗಲ್ಲ, ಓಕೆನಾ. ಬಟ್ ಇಲ್ಲಿ ಏನು ಮಾಡಬೇಕು ನಿಮಗೆ ಅಂದರೆ, ನೀವು ಎಲ್ಲನೂ ಟೋಟಲಿ AI ಟೂಲ್ದು ಯೂಸ್ ಮಾಡ್ಕೋಬೇಕು, ಪ್ಲಸ್ ನಿಮ್ಮ ವ್ಯಾಲ್ಯೂನು ಆ್ಯಡ್ ಮಾಡಬೇಕು, ಓಕೆನಾ. ಸೊ AI ಟೂಲ್ನು ಬಳಸ್ಕೊಳ್ಳಿ, ಹುಮ್ಮನ್ದು ಏನು ವ್ಯಾಲ್ಯೂ ಇದೆ ಅದನ್ನು ಕೂಡ ಆ್ಯಡ್ ಮಾಡಬೇಕು. ಸೊ ಇದು ಎರಡು ಪ್ಲಸ್ ನೀವು ಆ್ಯಡ್ ಮಾಡಿದಾಗ ಆಗೇನಾಗುತ್ತೆ, ನಿಮ್ಮದು ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗುತ್ತೆ. ಬಟ್ ಇನ್ನೊಂದು ಕಂಡೀಷನಲ್ಲಿ ಬಂದುಬಿಟ್ಟು ಏನಂದರೆ, ಲೈಕ್ ನೀವೇನಾದರೂ ನಿಮ್ಮ ಫೇಸ್ ಏನಾದರೂ ತೋರಿಸ್ಬಿಟ್ಟು ವೀಡಿಯೋ ಏನಾದರೂ ಮಾಡ್ತಾ ಇದ್ದೀರಾ, ಬಟ್ ವಾಯ್ಸ್ AI ಜನ್ರೇಟ್ ಮಾಡ್ತಾ ಇದ್ದೀರಾ, ಈ ಕಂಡೀಷನಲ್ಲೂ ಕೂಡ ನಿಮ್ದು ಏನಾಗುತ್ತೆ, ಮಾನಿಟೈಸೇಷನ್ ಆರಾಮಾಗಿ ಆಗಿಬಿಡುತ್ತೆ, ಓಕೆನಾ. ಬಟ್ ಇದರಲ್ಲಿ ನಿಮ್ಮ ಫೇಸ್ ತೋರಿಸ್ಬೇಕು, ನಿಮ್ದು ಏನಾದರೂ ಕಮೆಂಟ್ರಿ ಇರಬೇಕು, ನಿಮ್ಮದು ಒಪಿನಿಯನ್ ಆ್ಯಡ್ ಮಾಡಿರಬೇಕು, ನಿಮ್ಮ ಎಫೆಕ್ಟ್ ಆ್ಯಡ್ ಮಾಡಿರಬೇಕು, ಆ್ಯಂಡ್ ನಿಮ್ಮ ಎಡಿಟಿಂಗ್ ಬಂದುಬಿಟ್ಟು ಆ್ಯಡ್ ಇರಬೇಕು, ಓಕೆನಾ. ಇದೆಲ್ಲ ಆ್ಯಡ್ ಇದ್ದು ನೀವೇನಾದರೂ AI ವಾಯ್ಸ್ ಏನಾದರೂ ಯೂಸ್ ಮಾಡ್ತಾ ಇದ್ದರೆ ಆ ಕಂಡೀಷನಲ್ಲೂ ಬಂದುಬಿಟ್ಟು ನಿಮ್ಮದು ಚಾನಲ್ ಮಾನಿಟೈಸೇಷನ್ ಆಗಿಬಿಡುತ್ತೆ, AI ಚಾನಲ್ಸ್, ಓಕೆನಾ. ಸೊ ಗೊತ್ತಾಯ್ತಲ್ಲ ಅರ್ಥ, ಓಕೆನಾ, ಗೊತ್ತಾಯ್ತಲ್ಲ. ಸೊ ಯಾವ್ಯಾವ ಚಾನಲ್ಸ್ ಮಾನಿಟೈಸೇಷನ್ ಆಗಲ್ಲ ಅಂತ ಗೊತ್ತಾಯ್ತಲ್ಲ. ಸೊ ಟೋಟಲಿ ಬಂದುಬಿಟ್ಟು ಯಾರೆಲ್ಲ AI ಕ್ರಿಯೇಟ್ ಮಾಡ್ತಾಯಿದ್ರಿ ವಿಡಿಯೋ, ಸೊ ಇವತ್ತಿಗೆ ನಿಲ್ಲಿಸಿ AI ಕ್ರಿಯೇಟ್ ಮಾಡೋಕ್ಕೆ ಹೋಗಬೇಡಿ. ಇದರಲ್ಲಿ ನಿಮ್ಮ ವ್ಯಾಲ್ಯೂ ಏನಾದರೂ ಆ್ಯಡ್ ಮಾಡಿ, ನಿಮ್ಮ ವ್ಯಾಲ್ಯೂ ವಾಯ್ಸ್ ಓವರ್ ಏನಾದರೂ ಮಾಡಿ, ಇಲ್ಲ ನಿಮ್ಮ ಫೇಸ್ ತೋರಿಸಿ, ಅದು ಬಿಟ್ಟರೆ ಎಡಿಟಿಂಗಲ್ಲಿ ಎಫೆಕ್ಟ್ ಏನಾದರೂ ಹಾಕಿ, ಓಕೆನಾ, ಎಡಿಟಿಂಗಲ್ಲಿ ಏನಾದರೂ ಎಫೆಕ್ಟ್ ಹಾಕಿ. ಸೊ ಈ ಥರ ನೀವೇನಾದರೂ ಮಾಡಿದರೆ ಇದರಲ್ಲಿ ಬಂದುಬಿಟ್ಟು ನಿಮ್ಮ ವ್ಯಾಲ್ಯೂ ಆ್ಯಡ್ ಆಗುತ್ತೆ, ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ಎರಡೂ ಬಳಕೆ ಆಗಿದೆ. ಎರಡು ಅಂದರೆ ಲೈಕ್ AI ಟೂಲ್ಸ್ದು ಯೂಸ್ ಆಗಿದೆ, ಪ್ಲಸ್ ಹುಮ್ಮನ್ನದು ಏನಿದೆ ಅವ್ರದ್ದು ಕೂಡ ಯೂಸ್ ಆಗಿದೆ, ಓಕೆನಾ. ಸೊ ಇದು ಬಂದುಬಿಟ್ಟು ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಟೋಟಲಿ AI ಮೇಲೆ ಡಿಪೆಂಡ್ ಏನಾದರೂ ಇದ್ದರೆ, ಟೋಟಲಿ AI ಜನ್ರೇಟ್ ಏನಾದರೂ ಮಾಡಿಸ್ತಾ ಇದ್ದರೆ, ಸೊ ಈ ಥರ ಚಾನಲ್ ಇವತ್ತಿಗೆ ನಿಲ್ಲಿಸಿ ಈ ಥರ ಚಾನಲ್ ಮಾನಿಟೈಸೇಷನ್ ಆಗ್ತಿಲ್ಲ. ಸೊ 15 ಜುಲೈಯಿಂದ ಇದು ಅಪ್ಡೇಟ್ ಬಂದುಬಿಡುತ್ತೆ. ಸೊ ನೋಡ್ಕೊಳ್ಳಿ ಗಾಯ್ಸ್. ಸೊ ಯಾರೆಲ್ಲ ಮಾಡ್ತಾ ಇದ್ದೀರಾ ಟೋಟಲಿ AI ವಿಡಿಯೋ, ಸೊ ಇವತ್ತಿಗೆ ನಿಲ್ಲಿಸಿ ನಿಮ್ಮ ಎಫೆಕ್ಟ್, ನಿಮ್ಮ ವ್ಯಾಲ್ಯೂ ಏನಾದರೂ ಆ್ಯಡ್ ಮಾಡಿ. ಯೂಟ್ಯೂಬ್ ಬಂದುಬಿಟ್ಟು ತುಂಬ ಸ್ಟ್ರಿಕ್ಟ್ ಆಗಿದೆ. ಸೊ ಇವತ್ತಿಗೆ ಯಾರೆಲ್ಲ ಟೋಟಲಿ AI ಮಾಡ್ತಾಯಿದ್ರಿ, ಸೊ ಇವತ್ತಿಗೆ ನಿಲ್ಲಿಸ್ಬೇಡಿ. ಸೊ ನಿಲ್ಲಿಸ್ಬಿಟ್ಟು ನಿಮ್ಮ ವ್ಯಾಲ್ಯೂ ಏನಾದರೂ ಆ್ಯಡ್ ಮಾಡಿಬಿಟ್ಟು ವಿಡಿಯೋನ ಮಾಡಿ, ಓಕೆನಾ ಗೈಸ್. ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಡೌಟು ಕ್ವಶನ್ ಏನಾದರೂ ಇದ್ದರೆ ನಂಗೆ ಕಮೆಂಟಲ್ಲಿ ಕೇಳಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ ಗೈಸ್. ಅರ್ಥ ಆಯ್ತಲ್ಲ. ಸೊ ಇನ್ನೊಂದು ಸಲ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ, ನಾನು ಅರ್ಥ ಆಗಿಲ್ಲ ಅಂದರೆ ಟೋಟಲಿ AI ವೀಡಿಯೋಸ್ ಬಂದುಬಿಟ್ಟು ಮಾಡಬೇಡಿ. ಸೊ ನಿಮ್ಮ ವ್ಯಾಲ್ಯೂ ಏನಾದರೂ ಆ್ಯಡ್ ಮಾಡಿ, AI ಏನಾದರೂ ಟೂಲ್ಸ್ ಯೂಸ್ ಮಾಡ್ತಾ ಇದ್ದರೆ ನಿಮ್ಮ ವಾಯ್ಸ್ ಓವರ್ ಏನಾದರೂ ಮಾಡಿ, ಇಲ್ಲ ನಿಮ್ಮ ಫೇಸ್ ತೋರಿಸಿ, ನಿಮ್ಮ ಒಪಿನಿಯನ್ ಕೊಡಿ, ನಿಮ್ಮ ಕಮೆಂಟ್ರಿ ಕೊಡಿ. ಸೊ ಇದರಿಂದ ನಿಮ್ಮ ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗಿಬಿಡುತ್ತೆ. ಸೊ ಟೋಟಲಿ ಎಲ್ಲನೂ ಬಂದುಬಿಟ್ಟು ನೀವು AI ಜನ್ರೇಟ್ ಮಾಡಿಸ್ತಾ ಇದ್ದೀರಾ ಅಂದರೆ ಈ ಚಾನಲ್ಸ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗಲ್ಲ, ಓಕೆನಾ ಗೈಸ್. ಗೊತ್ತಾಯ್ತಲ್ಲ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೆ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.